ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮುಖ್ಯ ರಸ್ತೆಯಲ್ಲಿಯೇ ಕುಳಿತು ಪ್ರತಿಭಟನೆ ನಡೆಸುತ್ತೇವೆ ಎಂದ ಗ್ರಾಮಸ್ಥರು. ಹೈಸೆಡ್ಲೂರು ಭಾಗದಲ್ಲಿ ಹುಲಿ ದಾಳಿ, ಜಾನುವಾರು ಬಲಿ. ಹುಲಿ ಹಿಡಿದು ತೋರಿಸಿ, ಇಲ್ಲಾಂದ್ರೆ ಧರಣಿ ಕೂರುತ್ತೇವೆ. ಅಧಿಕಾರಿಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ ಗ್ರಾಮಸ್ಥರು. ದಕ್ಷಿಣ ಕೊಡಗಿನ ವಿವಿಧ ಭಾಗದಲ್ಲಿ ಹುಲಿಯ ಉಪಟಳಕ್ಕೆ ರೈತರ ಜಾನುವಾರುಗಳು ಸಾವು. ರಾತ್ರಿ ಏನು ಮಾಡೋದು? ಹಿಂಗೆ ಇರಲಿ ಸುರೇಶ್ ಅವರು ತಕ್ಕೆ ತಗೋತಾ ರಾತ್ರಿ ಇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈಗ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ನಾವು ಬಿಡಲ್ಲ, ಆಯ್ತಾ? ನಾಳೆ 10 ಗಂಟೆವರೆಗೆ ನೋಡ್ತೀವಿ. ಹುಲಿ ಹಿಡಿಯದಿದ್ರೆ ನಾವಿಲ್ಲಿ ಧರಣಿ ಕೂರ್ತೀವಿ. ಯಾವ ಕಾರಣಕ್ಕೂ ನಾವು ಬಿಡಲ್ಲ. ಮೇನ್ ರೋಡಲ್ಲಿ ಕೂರ್ತೀವಿ. ಒಂದು ಬಸ್ ಎಲ್ಲ ಹಾಳು ಮಾಡಿ ನಾವು ಇಡ್ತೀವಿ. ನಾವು ಯಾವುದಕ್ಕೂ ಬಿಡಲ್ಲ. ಮೇನ್ ರೋಡಲ್ಲಿ ನಾವು ಕೂರ್ತೀವಿ. ಯಾರನ್ನು ಈ ಕಡೆ ಬರ್ಲಿಕ್ಕೆ ಬಿಡಲ್ಲ. ಸರ್, ನೀವು ತುಕ್ನಳ್ಳಿ ಆಗಿದ್ದು ಗೊತ್ತುಂಟಲ್ಲ ಸರ್? ನಾವು ಯಾವ ಕಾರಣಕ್ಕೂ ಬಿಡಲ್ಲ ಇದು. ಯಾಕೆಂದ್ರೆ ಇದು ನಮಗೆ ಆಗಿ ಸಾಕಾಗೋಗಿದೆ ಸರ್. ಒಂದ್ ಕಡೆ ಸತ್ಯ ಇದೆ. ಯಾಕೆಂದ್ರೆ ನಾವು ನೋಡ್ತಾನೆ ಇದೀವಲ್ಲ, ಇದು ತುಂಬಾ ಆಗ್ಬಿಟ್ಟಿದೆ ಸರ್. ನೀವು ನೋಡ್ತಲೇ ಇದ್ದೀರಾ, ನಾವು ಒಪ್ತೀನಿ. ನೋಡ್ತಲೇ ಇದ್ದಾರೆ, ನಿಮಗೆ ಕಾನೂನು ಆಗಿದೆ. ನಾವು ಕೇಳಿದ್ರೆ ನಮಗೆ ಆಗಲ್ಲ. ರೈತರಿಗೆ ಇಡ್ಲಿಕ್ಕೆ ಆಗಲ್ಲ. ಒಂದು ಗೋಮಾತೆ ಈ ತರ ಮಾಡಿ ಇಡ್ಲಿಕ್ಕೆ. ಕೋಣಗೇರಲ್ಲಿ ಮೊನ್ನೆ ಆಗಿರೋಕೆ ಎಂತ ಮಾಡಿದ್ದೀರಿ ನೀವು? ಯಾವ ಕ್ಯಾಮರಾ ಹಾಕಿದೀವಿ, ನಮ್ಗೆ ಅಲ್ಲಿ ಸಿಕ್ಕಿಲ್ಲ. ಕ್ಯಾಮರಾ ನೀವು ಇಲ್ಲೋ ಕ್ಯಾಮರಾ ಹಾಕ್ತೀರಾ, ಸಿಕ್ಕಿಲ್ಲ ಅಂತ ಹೇಳಿ ಹೋಗ್ತೀರಾ? ಯಾರು ಹೋಗೋದಿಲ್ಲ ನಾವು. ಕೋಣಗೇರಿಯಿಂದ ಈ ಕಡೆ ಸುಮ್ಮನೆ ಬಂದಿದ್ದೀರಿ ತಾನು? ಏನಾದ್ರೂ ಮಾಡಿದ್ದೀರಾ ಅಲ್ಲಿ? ಅಲ್ಲೂ ಕೂಮಿಂಗ್ ಮಾಡಿದೀವಿ, ಮಾಡುದು ನಾವು. ಇದು ಒಂದೇ ಹುಲಿ ಆದ್ರೆ ಪರವಾಗಿಲ್ಲ. ನಮಗೆ ಡೌಟ್ ಇದೆ, ಒಂದ್ 2-3 ಬಂದಿದಾವ, ಒಂದಿದೆಯೋ ಗೊತ್ತಾಗ್ತಿಲ್ಲ. ಅಂದ್ರೆ ನೀವು ಪಬ್ಲಿಕ್ ಹೇಳಿ, ನೀವು ಯಾರಿಗೆ ಹುಲಿ ಸಿಗುತ್ತೆ ಕೊಡಿ. ನೀವು ನನ್ನ ಕೈಲಿ ಇದೆ, ನೀವೇ ನಾವು ನಮ್ಮ DF ಹತ್ರ ACF ಹತ್ರ ಜಸ್ಟ್ ಈಗಲೂ ಮಾತಾಡಿದೀನಿ. ನೀವು ಮಾಡ್ತೀರಾ. ನಾವು ಇದೇ ತರ ಸುತ್ತಾಡ್ಕೊಂಡಿರೋದೇನೆ ನಾವು. ಹವಾಲಿದು ಏನಾದ್ರೂ ಒಂದು ರೀಸನ್ ಬೇಡವಾ? ಈಗ 5 ರಿಂದ 7 ವರ್ಷ ಆ ಕಾರನ್ನು ಸಾಕಿದೀವಿ ನಾವು. ಅದೀಗ ಹಾಲು ಕರೀತಾ ಇದ್ದಾರೆ. ಯಾರು ಕೊಡ್ತಾರೆ? 7 ವರ್ಷ ಆಗ ರೈತರು ನಾವು ಏನು ಸಾಯ್ಬೇಕಂತಾರೆ? ಹೇಳಿ. ಅಲ್ಲ, ನೀವು ಸಾಯ್ಬೇಕು ಅಂದ್ರೆ ಯಾರ್ಯಾರಿಗೂ ಹೇಳ್ತಾರೆ. ಅಲ್ಲ ಸರ್, ಮಾತು ಹೇಳ್ತಾರೆ. ಅಲ್ಲ, ನೀವು ಮೊನ್ನೆ ಕೋಣಗೇರಿಯಲ್ಲಿ ಆಗಿದ್ದಲ್ಲ. ಮೊನ್ನೆ ಕೋಣಗೇರಿಯಲ್ಲಿ ಇದೇ ತರ ನಾವು ಒಂದಿನ ಹೋದಲ್ಲಿಗೆ ಹೋಗಿ ಆಗೋಗ ಇಲ್ಲಿಗೆ ಬರ್ತೀವಿ. ಹುಲಿನೇ ಬೇರೆ, ಆ ಹುಲಿನ ಆ ಕಡೆ ಭಾಗವೇ ಬೇರೆ, ಇದು ಈ ಕಡೆ ಭಾಗವೇ ಬೇರೆ. ಯಾವ ತರ ಹೇಳ್ತೀರಿ ನೀವು? ಅದೇ ಬೇರೆ ಯಾವ ರೀತಿ ದೂರ ಇದೆಯಲ್ಲ? 5-6 ಕಿಲೋಮೀಟರ್ ಇರೋದು ಕೋಣಗೇರಿ ಅಂದ್ರೆ. ಇವಾಗ ಜಾಸ್ತಿ ಬೈ ಏರಲ್ಲಿ 5 ಕಿಲೋಮೀಟರ್ ಇಲ್ಲ. 5 ಕಿಲೋಮೀಟರ್ ಇಲ್ಲ. ನೆಟ್ಟಗೆ ಬಂದ್ರೆ 5 ಕಿಲೋಮೀಟರ್ ಇಲ್ಲ. ಇದು ರಾತ್ರಿ ನಾವು ಕೊಟ್ಟಿಗೆ ಐತಿ. ಅಲ್ಲ, ನೀವು ಕಾಯಲ್ಲ ಅಂತ ನಾವು ಹೇಳ್ತಾ ಇಲ್ಲ, ವಾದನೆ ಮಾಡ್ತಿಲ್ಲ. ಅದ್ರ ಬಗ್ಗೆ ನಾವು ವಾದನೆ ಮಾಡ್ತಾ ಇಲ್ಲ. ನಮಗೆ ಇದು ಸರ್, ನಾನು ಹೇಳ್ತಾ ಇರೋದು, ನಮಗೆ ವಾದಗದ ಬೇಡ. ನಮಗೆ ಅದು ಹಸು ಏನಾಯ್ತು ಅಂದ್ರೆ ನಮ್ಗೆ ಗೊತ್ತ. ನಾವು ಇಷ್ಟು ಇದು ಮಾಡ್ಲಿಕ್ಕೆ ಆಗಲ್ಲ. ನಾಳೆ 10 ಗಂಟೆವರೆಗೆ ಇವರು ಹುಲಿ ಹಿಡಿದು ತೋರಿಸ್ಬೇಕು. ಇಲ್ಲ ಅಂದ್ರೆ ನಾವು ಧರಣಿ ಕೂರ್ತೀವಿ. ಅದನ್ನು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಬಿಡಲ್ಲ ನಾವು. ಮಕ್ಕಳು ನಾಳೆ ಒಂದು ಜೀವ, ಒಂದು ಮನುಷ್ಯರದ ಜೀವ ಹತ್ರ ಏನ್ ಮಾಡ್ತೀರಾ ಸರ್ ನೀವು? ಆಗಲೇ ಇದೇ ತರ ಹೇಳ್ತೀರಿ ನೀವು. ಕೋಣಗೇರಿಯಲ್ಲಿ ಟ್ರ್ಯಾಕ್ ಮಾಡಿ ಕ್ಯಾಮರಾಗೆ ಸಿಕ್ಕಿದ್ರೆ ಏನಾದ್ರೂ ಒಂದು ಆಕ್ಷನ್ ಆಗಿದ್ರೆ ಓಕೆ, ನಿಮಗೆ ಈಗಲೂ ಆಗ್ಬಹುದು ಅಂತ ಅನ್ಕೋಬಹುದು. ಸುಮ್ಮನೆ ಹೋಗಿ ಅಲ್ಲಿ ಇದು ಮಾಡಿದ್ರೆ ಏನೊಂದು ಮೋಕ್ಷ ಕೊಟ್ಟಿದ್ದೀರಿ, ವಾಪಸ್ ಬಂದಿದ್ದೀರ ಅಷ್ಟೇ. ಇನ್ನೂ ಅದೇ ಮಾಡ್ತೀರಾ ನೀವು? ನಾನು ACF ಹತ್ರ DF ಹತ್ರ ಮಾತಾಡಿ ಇಲ್ಲೇ ಅದೇ ಮಾಡ್ತೀರಿ. ನಾವು ಅದೇ ಮಾಡೋದು, ಇನ್ನೇನು ಮಾಡೋದು? ಅದೇ ಮಾಡೋದು. ನಾಳೆ ಇನ್ನೊಂದ್ ಕಡೆ ಅದೇ ತರ ಆಗುತ್ತೆ. ಏನ್ ಮಾಡ್ತೀರಿ ನಾವು? ಅಲ್ಲೇ ಮಾಡೋಣ. ರೈತನ ದೇಶದ ಬೆನ್ನೆಲುಬು ಅಂತೀರಾ, ಆದ್ರೆ ಬೆನ್ನೆಲುಬು ಬೀಳೋ ಹೇಟು ನೀವು ಚಾರ್ಜ್ ಮಾಡಿರಂಜಿ, ಮೊಬೈಲ್ ಚಾರ್ಜ್ ಮಾಡೋದು ಕರೆಕ್ಟ್ ಆಯ್ತು. ನಂಗೆ ರೈತ ಸಂಘ ಮೆಸೇಜ್ ಇದೆ, ಈ ಥರ ರೈತರ ನಮ್ಮ ಕಡೆ ಇಂಥ ಒಪಿನಿಯನ್ ಆಯ್ತು. ನಾಳೆ 10 ಗಂಟೆಗೆ ಎಲ್ಲರೂ ಬಾರಿ ಇಂಥ ಜಾಗ ರೈತ ಸಂಘ ನಮ್ಮ ಕೊಡಗ ಅಧ್ಯಕ್ಷನ ಕಾಕ್ಷರನ್ನು, ಮನಸ್ವಾಮಿ ನಂಗಳ ಕಾಕ್ಷರನ್ನು ಹಂಗೆ ಇನ್ಫಾರ್ಮ್ ಮಾಡೋಣ. ಇನ್ಫಾರ್ಮ್ ಮಾಡಿವಿ. ಇಲ್ಲಿ ನಾನುಳ್ಳ ನಮ್ಮ ಕಂಬಳ ಕಾರ್ಯಕ್ರಮ ಕಾಕ್ಷರನ್ನ, ಬಾರೆ ಸಂಘ ಸಂಸ್ಕೃತ ಕಾಕ್ಷರನ್ನ ನಂಗಲ್ಲಿ ಚಾನ್ ಹೊಡಿഞ്ഞ് ಅಡಿಕ ಅದೇನ್ ತಾಪ ನೋಟನ ಅದೇನ್ ತಾಪ ನೋಟನ ಅಲ್ಲ ಸರ್, ಇದು ನಂಗಕ್ಕೆ ಇಚ್ಛೆ ಕೊಡಿ. ಕಣ್ಣಲ್ಲಿ ನೋಡೋಕ್ಕಾಗುತ್ತಾ?
ನಾವು ಜೀವ ಅಂತ ಕಾಪಾಡೋದು ಎರಡು ಜನ ಗೊತ್ತಾಚಾ ಇದೇ ಫೈನಲ್ ನಂಗಡ ಇದೇ ಮಿಂತ ಹೊರ ಇದು ಇಲ್ಲ ಇದೇ ಫೈನಲ್. ಜನರನ್ನ ಎಂತ ಹೊಟ್ಟೆವ್ರಿ ಸರ್ ಇದು ಹೊಸ ಹೊತ್ತಿಗೆ ಅಲ್ಲ ಸರ್ ಹೋಗೋದೋಗಲಿ ಆ ಹೊಟ್ಟೆವ್ರಿ ನೋಡಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.